ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಗಿನ್ ಆಗ್ತಕ್ಕಂಥದ್ದು ಅಥವಾ ಈ ಒಂದು ಕೋರ್ಸ್ ಆಕ್ಸೆಸ್ ಮಾಡೋದಕ್ಕೆ ಹೋದಾಗ OTP ಕೇಳುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎರರ್ ಇಲ್ಲದೇ ನೇರವಾಗಿ ನೀವು ಕ್ಲಾಸಸ್ಗಳನ್ನು ಆರಾಮಾಗಿ ವಾಚ್ ಮಾಡ್ಬೋದು. ಮೊದಲನೇದಾಗಿ ನೀವು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಓಪನ್ ಮಾಡ್ತೀರಿ. ಸೊ ಓಪನ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಈ ಒಂದು ಸ್ಕ್ರೀನ್ ಬರುತ್ತೆ. ಇದಾದಮೇಲೆ ನೀವು ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ತೀರಿ. ಆವಾಗ ನಿಮಗೆ ಲಾಗಿನ್ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಕೋರ್ಸ್ ತೋರಿಸ್ತಾ ಇರೋದಿಲ್ಲ. ಇದ್ರ ಜೊತೆಗೆ ಈ ಒಂದು ಅಕೌಂಟನ್ನು ನಾವು ನೋಡಿದಾಗ ಇಲ್ಲೂ ಕೂಡ ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಲಾಗಿನ್ ಆಪ್ಷನ್ ಅಷ್ಟೇ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕೌಂಟ್ ಡೀಟೇಲ್ಸು ಇರೋದಿಲ್ಲ. ನೀವು ಇಲ್ಲಿಂದಾದ್ರೂ ಲಾಗಿನ್ ಮಾಡ್ಬೋದು ಅಥವಾ ಲೈಬ್ರರಿಗೆ ಹೋದಾಗ ಲಾಗಿನ್ ನಾವು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆಯಲ್ಲ, ಅಲ್ಲಿಂದಾದ್ರೂ ಕೂಡ ಲಾಗಿನ್ ಮಾಡ್ಕೋಬೋದು. ನಾನೀಗ ಡೈರೆಕ್ಟಾಗಿ ಈ ಲೈಬ್ರರಿ ಸೆಕ್ಷನಿಂದನೇ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇವಾಗ ನಿಮಗೆ ಈ ಒಂದು ಪ್ಯಾನಲ್ ಸಿಗುತ್ತೆ. ಇಲ್ಲಿ ನೀವು ಈ ಒಂದು ಗೂಗಲ್ ಸಿಂಬಲ್ ಕಾಣಿಸ್ತಾ ಇದೆಯಲ್ವಾ, ಸೊ ಈ ಗೂಗಲ್ ಸಿಂಬಲ್ ಮೇಲೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಕ್ಲಿಕ್ ಮಾಡ್ತೀರಿ. ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಈ ಹಿಂದೆ ಏನಾಗ್ತಾ ಇತ್ತು, ನೀವು ಒಂದೇ ನಂಬರನ್ನು 2-3 ಇಮೇಲ್ ಐ ಡಿಗಳ ಜೊತೆಗೆ ಕನೆಕ್ಟ್ ಮಾಡಿದಾಗ ಅದು ಯಾವುದೋ ಒಂದು ಇಮೇಲ್ ಐ ಡಿಯನ್ನು ಪಿಕ್ ಮಾಡ್ತಾ ಇತ್ತು. ಆವಾಗ ನಿಮಗೆ ಅಲ್ಲಿ ಕೋರ್ಸ್ ಲಾಗಿನ್ ಆದ ನಂತರನೂ ಕೂಡ ತೋರಿಸ್ತಾ ಇರಲಿಲ್ಲ. ಬಟ್ ಈಗ ನೀವೇನು ಮಾಡಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಯಾವ ಇಮೇಲ್ ಐ ಡಿಯನ್ನು ನೀವು ಕೋರ್ಸ್ ಬೈ ಮಾಡೋದಕ್ಕೆ ತೊಗೊಂಡಿದ್ರಿ ಅದೇ ಇಮೇಲ್ ಐ ಡಿನ ಇಲ್ಲಿ ಯೂಸ್ ಮಾಡ್ತೀರಾ. ಈಗ ನನ್ನಲ್ಲಿ 3 ಇಮೇಲ್ ಐ ಡಿಸ್ಗಳಿದ್ದಾವೆ. ಸೊ ನಾನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು revasacademy@gmail.com. ಇದರಲ್ಲಿ ನನ್ನ ಕೋರ್ಸ್ ಇದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇವಾಗ ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣವೇ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಸ್ವರ್ಡ್ ಆಗಿರ್ಬೋದು, ಯಾವುದೇ ರೀತಿಯ ಅಥೆಂಟಿಕೇಷನ್ ಆಗಿರ್ಬೋದು, ಏನೂ ಬೇಕಾಗಲ್ಲ. ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಅದೇ ಲಾಗಿನ್ ಆಗಿ ಲೈಬ್ರರಿ ಸೆಕ್ಷನ್ಗೆ ಅದು ಬರುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ಕ್ಲಾಸಸ್ಗಳು ನಡೀತಾ ಇರ್ತವೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಇದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು, ಸ್ಕ್ರೋಲ್ ಮಾಡಿದಾಗ ಎಲ್ಲ ಕ್ಲಾಸಸ್ಗಳು ಕಾಣಿಸ್ತಾ ಇದ್ದಾವೆ, ಜೊತೆಗೆ ಲೈವ್ ಕ್ಲಾಸ್ ನಡೀತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಈ ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಡೀಟೇಲ್ಸ್ ಎಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಹೀಗೆ ಮಾಡ್ಬೋದು. ಇದ್ರ ಜೊತೆಗೆ ನಾನು ಇನ್ನೊಂದು ಸರಿ ಲಾಗೌಟ್ ಮಾಡಿ ಕೂಡ ತೋರಿಸ್ತೀನಿ. ನೀವು ಮತ್ತೆ ವಾಪಸ್ ಬರೋದು ಹೇಗೆ ಅಂತ ಕೇಳ್ಬೋದು. ಅದಕ್ಕೆ ಇಲ್ಲಿ ಲಾಗೌಟ್ ಅಂತಕ್ಕಂಥ ಆಪ್ಷನ್ ಇದೆಯಲ್ವ ಇಲ್ಲಿ. ಸೊ ಈ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಕಂಪ್ಲೀಟಾಗಿ ಕೋರ್ಸಿಂದ ಹೊರಗಡೆ ಬರ್ತೀರಿ. ಅಗೇನ್ ನೀವು ಲಾಗಿನ್ ಆಗಬೇಕಾದ್ರೆ ಜಸ್ಟ್ ಏನು ಮಾಡ್ತೀರಿ ಅಂತ ಹೇಳಿದ್ರೆ ಈ ಒಂದು ಗೂಗಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅಗೇನ್ ಸೇಮ್ ಟು ಸೇಮ್ ಇಮೇಲ್ ಐ ಡಿಯನ್ನು ಪಿಕ್ ಮಾಡೋದಕ್ಕೆ ತೋರಿಸುತ್ತೆ. ಈ ಸಾರಿ ನಾನು ಕರಿಯರ್ ಕನ್ನಡ ಏನಿದೆಯಲ್ವಾ, ಸೊ ಇದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಅಷ್ಟೇ ಯಾವುದೇ ತೊಂದರೆ ಇಲ್ಲದೇ ಡೈರೆಕ್ಟಾಗಿ ಅದೇ ಲಾಗಿನ್ ಆಗುತ್ತೆ. ಸೊ ಇದು ಲಾಗಿನ್ ಮಾಡ್ತಕ್ಕಂಥ ಪ್ರಾಸೆಸ್. ಇದಕ್ಕೆ ಈಗ ಆಲ್ರೆಡಿ ನೀವು ಸೈನಪ್ ಮಾಡಿ ಕೋರ್ಸನ್ನು ಬೈ ಮಾಡಿರಬೇಕು, ಅಥವಾ ಈಗ ಆಲ್ರೆಡಿ ನೀವು ಸೈನಪ್ಪನ್ನು ಮಾಡ್ಕೊಂಡಿದ್ರೆ ಮಾತ್ರ ಈ ಒಂದು ಸ್ಟೆಪ್ಪನ್ನು ನೀವೇನು ಮಾಡ್ಬೋದು, ಫಾಲೋ ಮಾಡ್ಬೋದು. ಐ ಹೋಪ್ ನಿಮಗೆ ಪ್ರತಿಯೊಂದು ಕೂಡ ಕ್ಲಿಯರಾಗಿ ಗೊತ್ತಾಗಿದೆ. ಈಗ ನಾನು ಮತ್ತೆ ನೋಡಿ ಲೈಬ್ರರಿ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಈಗ ನಾನು ಈ ಒಂದು ಇಮೇಲ್ ಐ ಡಿ ಒಳಗಡೆಗೆ ಏನೇನು ಕೋರ್ಸನ್ನು ಬೈ ಮಾಡಿದ್ದೀನಿ, ಸೊ ಆ ಕೋರ್ಸ್ ಅಷ್ಟೇ ತೋರಿಸುತ್ತೆ. ಇದರ ಜೊತೆಗೆ ನೀವು ಯಾವುದೇ ಒಂದು ಕೋರ್ಸನ್ನು ಬೈ ಮಾಡಬೇಕಿದ್ರೂ ಕೂಡ ಇದರ ಅಕಾರ್ಡಿಂಗ್ ನೀವೇನು ಮಾಡ್ಬೋದು ಅಂದರೆ ಬೈ ಮಾಡ್ಬೋದು. ಇಲ್ಲಿ ನೋಡಿ, ಇದರ ಕ್ರೆಡೆನ್ಷಿಯಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಐ ಹೋಪ್ ಎಲ್ರಿಗೂ ಕೂಡ ಯಾವ ರೀತಿಯಾಗಿ ಸೈನ್ ಇನ್ ಮಾಡಿಕೊಂಡು ಕ್ಲಾಸಸನ್ನು ನೋಡೋದು ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇದು ನಿಮ್ಮ ಫ್ರೆಂಡ್ಸಿಗೆ ಏನಾದ್ರೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ಅವರಿಗೂ ಕೂಡ ಈ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ವು ಅಂದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.